ರಾತ್ರಿ ಮಲಗೋ ಮುಂಚೆ ವಾಟ್ಸ್ಆಪ್ ಓಪನ್ ಮಾಡಿದೆ. ಆಗ ಏನೋ ವಿಚಿತ್ರ ನೋಡಿದೆ. ನನ್ನ ಡಿಪಿ ಚೇಂಜ್ ಆಗಿತ್ತು. ಆದ್ರೆ ಆ ಫೋಟೋ ನಾನು ಹಾಕಿರಲಿಲ್ಲ. ಮೊದಲು ಹ್ಯಾಕ್ ಆಗಿರಬಹುದು ಅಂದುಕೊಂಡೆ. ಆದ್ರೆ ಫೋಟೋ ನೋಡಿದ ಕ್ಷಣ ನನ್ನ ಮೈ ಜುಮೆ ಅನಿಸ್ತು. ಅದು ನನ್ನದೇ ಫೋಟೋ ಆಗಿತ್ತು. ಆದ್ರೆ ನಾನು ಆ ಫೋಟೋ ಯಾವತ್ತೂ ತೆಗೆದಿರಲಿಲ್ಲ. ಹಿಂದೆ ಒಂದು ಹಳೆಯ ಮನೆ ಕಾಣ್ತಿತ್ತು. ನನಗೆ ಗೊತ್ತಿಲ್ಲದ ಜಾಗ. ಫೋಟೋ ಝೂಮ್ ಮಾಡಿ ನೋಡ್ತಿದ್ದೆ. ಆಗ ಒಂದು ಡೇಟ್ ಕಾಣಿಸ್ತು. ನಾಳೆಯ ಡೇಟ್. ಅಂದರೆ ಇನ್ನೂ ಆಗದ ದಿನದ ಫೋಟೋ. ಇದು ಹೇಗೆ ಸಾಧ್ಯ ಗುರು? ಆ ರಾತ್ರಿ ನನಗೆ ನಿದ್ದೆಯೇ ಬರಲಿಲ್ಲ. ಪೂರ್ತಿ ರಾತ್ರಿ ಆ ಫೋಟೋನೇ ನೋಡ್ತಿದ್ದೆ. ಮರುದಿನ ಕಾಲೇಜ್ ಮುಗಿಸಿ ಮನೆಗೆ ಬರ್ತಿದ್ದೆ. ಟ್ರಾಫಿಕ್ ಅವಾಯ್ಡ್ ಮಾಡೋಕೆ ಶಾರ್ಟ್ ಕಟ್ ರೋಡ್ ತೆಗೆದೆ. ಅಷ್ಟರಲ್ಲಿ ನನ್ನ ಕಾಲು ನಿಂತು ಹೋಯಿತು. ವಾಟ್ಸಾಪ್ ಡಿಪಿಯಲ್ಲಿ ಇದ್ದ ಅದೇ ಮನೆ ನನ್ನ ಮುಂದೆ ಇತ್ತು. ಕ್ಯೂರಿಯಾಸಿಟಿಗೆ ಗೇಟ್ ತಳ್ಳಿ ಒಳಗೆ ಹೋದೆ. ಮನೆಯಲ್ಲಿ ಯಾರೂ ಇರಲಿಲ್ಲ. ಆದರೆ ಒಂದು ರೂಮ್ನಲ್ಲಿ ಫೋಟೋ ಫ್ರೇಮ್ ಇತ್ತು. ಫ್ರೇಮ್ ನೋಡಿದ ಕ್ಷಣ ನನ್ನ ಉಸಿರು ನಿಂತ ಹಾಗೆ ಆಯಿತು. ಅದರೊಳಗೆ ನನ್ನ ಫೋಟೋ ಇತ್ತು. ಫ್ರೇಮ್ ಕೆಳಗೆ ಒಂದು ಲೈನ್ ಬರೆದಿತ್ತು, IP. ಆಗ ಫೋನ್ ವೈಬ್ರೇಟ್ ಆಯಿತು. ವಾಟ್ಸ್ಆಪ್ ಮೆಸೇಜ್ ಓಪನ್ ಮಾಡಿದೆ. ಒಂದೇ ಲೈನ್ ಇತ್ತು, ಹಿಂದೆ ತಿರುಗಿ ನೋಡು. ನಿಧಾನವಾಗಿ ಹಿಂದೆ ತಿರುಗಿ ನೋಡಿದೆ. ಅಲ್ಲಿ ನಾನೇ ನಿಂತಿದ್ದೆ. ಆದರೆ ಅವನ ಮುಖದಲ್ಲಿ ವಿಚಿತ್ರ ಸ್ಮೈಲ್ ಇತ್ತು. ಅವನು ಫೋನ್ ತೆಗೆದ, ನನಗೆ ಮೆಸೇಜ್ ಕಳಿಸಿದ. ಈ ಅಕೌಂಟ್ ಈಗ ನನ್ನದು. ಆಮೇಲೆ ಸ್ಕ್ರೀನ್ ಬ್ಲ್ಯಾಕ್ ಆಯಿತು. ಈ ಕತೆ ನಿಮ್ಗೆ ಇಷ್ಟ ಆಯ್ತಾ? ಹಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.